ವಿನಯ್ ಹೇಳಿಕೆಯನ್ನ ಕೋರ್ಟ್ನ ಮುಂದೆ ವಿವರಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ಕೊಲೆ ಕೇಸ್ನಲ್ಲಿ ದರ್ಶನನ್ನ ಉಳಿಸಿಕೊಳ್ಳಿಕ್ಕೆ ಕಸರತ್ತು ಮುಂದುವರಿಸಿದ್ದಾರೆ. ಆಲ್ರೆಡಿ ನಾವು ಗಮನಿಸಿದ್ವಿ, ಬೆಳಗ್ಗೆ ಈ ವಿಚಾರಣೆ ಪ್ರಾರಂಭ ಆದ ಹಂತದಿಂದಲೂ ಕೂಡ 3 ಪ್ರಮುಖ ಆಯಾಮದಲ್ಲಿ ವಾದ ಮಂಡಿಸಿದ್ದಾರೆ. ಸತತ 1 ಗಂಟೆಯಿಂದ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ ಆಗ್ತಾ ಇದೆ. ಕಿಡ್ನಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆಗೆ ಸಂಬಂಧಪಟ್ಟಂತೆ, ಇದೀಗ ಎಸ್ಐ ವಿನಯ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೋರ್ಟ್ನ ಸಮ್ಮುಖದಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಸಾಕ್ಷಿಗಳ ಹೇಳಿಕೆ ಉಲ್ಲೇಖಿಸಿ ಪ್ರಬಲ ವಾದ ಮಂಡನೆ ಆಗ್ತಾ ಇದೆ. ಸತತ 1 ಗಂಟೆಯಿಂದ ಸಿ.ವಿ. ನಾಗೇಶ್ ಅವರ ವಾದ ಮಂಡನೆ, ಪೊಲೀಸರ ತನಿಖೆ, ಸಾಕ್ಷ್ಯಗಳನ್ನು ಕಲೆ ಹಾಕೋ ಪ್ರಕ್ರಿಯೆ, ಇದೆಲ್ಲದರ ಬಗ್ಗೆ ಉಲ್ಲೇಖ ಮಾಡ್ತಾ ವಾದ ಮಂಡನೆಯನ್ನ ಮುಂದುವರಿಸಿದ್ದಾರೆ ಸಿ.ವಿ. ನಾಗೇಶ್. ಬಲವಂತವಾಗಿ ಕಿಡ್ನಾಪ್ ಮಾಡಿರಲಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಹತ್ರ ಮಾಹಿತಿಯನ್ನ ಕಲೆ ಹಾಕಿದ ಮೇಲೂ ಕೂಡ ಒಂದಷ್ಟು ವಿಳಂಬ ಆಗಿದೆ. ಹಾಗೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಸರೆಂಡರ್ ಆಗಿ ಜೂನ್ 10ನೇ ತಾರೀಕೇನೆ ಈ ಕೊಲೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾಗಿಯೂ ಕೂಡ 12ನೇ ತಾರೀಕಿನವರೆಗೆ ಸ್ಥಳ ಮಹಜರು ಮಾಡಲಿಲ್ಲ ಪೊಲೀಸರು. ಕೆಲವೊಂದಷ್ಟು ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಮಯವನ್ನು ತೆಗೆದುಕೊಂಡಂತಿದೆ. ಇದರ ಜೊತೆಗೆ ಎಸ್ಐ ವಿನಯ್ ನೇರವಾಗಿ ಆರೋಪಿ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದ ಬಗ್ಗೆ ಅವರೇ ಬಾಯ್ಬಿಟ್ಟಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಸಾಕ್ಷ್ಯ ನುಡಿಯುವಾಗ ಎಸ್ಐ ವಿನಯ್ ಅವರೇ ಹೇಳಿದ್ದಾರೆ, ಹೌದು ಪ್ರದೋಷ್ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದದ್ದು ನಿಜ ಅಂತ ಹೇಳಿ. ಅಲ್ಲಿಗೆ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಗಳ ತನಿಖೆ ಬಗ್ಗೆನೇ ಅನುಮಾನಗಳಿದೆ ಅನ್ನೋದನ್ನ ಸಿ.ವಿ. ನಾಗೇಶ್ ಅವರು ಮತ್ತೆ ಪ್ರಸ್ತಾಪ ಮಾಡ್ತಿದ್ದಾರೆ. ಜೂನ್ 8ಕ್ಕೆ ರೇಣುಕಾಸ್ವಾಮಿ ಕೊಲೆ ನಡೆದು ಹೋಗುತ್ತೆ. ಅದಾಗಿ 10ನೇ ತಾರೀಕಿನ ವೇಳೆಗೆ ಈ ಕೊಲೆಯ ಈಗಿರುವ ಸ್ವರೂಪ ಏನಿದೆ, ಆರೋಪಗಳು, ಅದ್ರ ಬಗ್ಗೆ ಮಾಹಿತಿ ಸಿಗತ್ತೆ. ಆದರೆ ತನಿಖಾಧಿಕಾರಿಗಳು ಒಂದಷ್ಟು ವಿಳಂಬ ಮಾಡಿದ್ದಾರೆ, ಸಾಕ್ಷ್ಯಗಳ ವಿಚಾರದಲ್ಲೂ ಕೂಡ ಒಂದಷ್ಟು ಎಡವಟ್ಟುಗಳನ್ನು ಮಾಡಿದ್ದಾರೆ ಅನ್ನೋ ವಾದ ಸಿ.ವಿ. ನಾಗೇಶ್ ಅವರ ಕಡೆಯಿಂದ. ಕೊಲೆ ಕೇಸ್ನಲ್ಲಿ ಆರೋಪಿಗಳು ಸರೆಂಡರ್ ಆಗಿದ್ದಾರೆ, ಅವರು ದರ್ಶನ್ ಅಭಿಮಾನಿಗಳು ಅಂತ ಆಮೇಲೆ ತಿಳಿದು ಬಂದಿದೆ. ಫಸ್ಟ್ ಸರೆಂಡರ್ ಆಗಿದ್ದಾರೆ, ಆಮೇಲೆ ತಿಳಿದು ಬಂದಿದೆ. ಮೀಡಿಯಾ ವರದಿಯಿಂದ ಈ ವಿಚಾರ ಬಯಲಾಗಿದೆ. ಸಿ.ವಿ. ನಾಗೇಶ್ ಅವರ ವಾದ ಇದು. ಇನ್ನು ಮತ್ತೊಮ್ಮೆ ಕ್ವಿಕ್ಕಾಗಿ ನೆನಪು ಮಾಡ್ಕೊಳ್ಳೋದಾದ್ರೆ, ಇಡೀ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದ್ದ ವಿಚಿತ್ರ. ಫಸ್ಟಿಗೆ ಸುಮ್ಮನಹಳ್ಳಿ ಆ ರಾಜಕಾಲುವೆ ಬಳಿಯಲ್ಲಿ ಒಂದು ಅಪರಿಚಿತ ಮೃತದೇಹ ಪತ್ತೆ ಆಗುತ್ತೆ. ಆ ಮೃತದೇಹವನ್ನು ಗಮನಿಸಿದವರು ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರಿಗೆ. ಪೊಲೀಸರು ಬಂದು ಗಮನಿಸಿದಾಗ ಆಟೋಮೆಟಿಕ್ ಆಗಿ ಇಬ್ಬರು ಬಂದ್ಬಿಟ್ಟು ಸರೆಂಡರ್ ಆಗ್ತಾರೆ. ದುಡ್ಡು ಕಾಸಿನ ವಿಚಾರಕ್ಕೆ ಗಲಾಟೆ ಆಗಿತ್ತು, ಹಾಗಾಗಿ ಆತನ ಕೊಲೆ ಆಗಿ ಹೋಯ್ತು ಅಂಥೇಳಿ. ಹಿಂಗೊಂದು ಆಗುತ್ತೆ ಅಂಥೇಳಿ ಮೊದಲೇನೆ ಫೋನ್ ಬಂದಿರುತ್ತೆ ಎಸ್.ಐ. ವಿನಯ್ ಅವ್ರಿಗೆ. ಹಣಕಾಸಿನ ವಿಚಾರಕ್ಕೆ ನಮ್ಮ ಹುಡುಗರು ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕೊಲೆ ಆಗಿ ಹೋಗ್ಬಿಟ್ಟಿದೆ, ಸರೆಂಡರ್ ಆಗ್ತಿದ್ದಾರೆ ನೋಡಿ, ನಿಮ್ಮ ಸ್ಟೇಷನಿಗೆ ಬರ್ತಾರೆ ಅಂತ ಹೇಳಿ ಆಲ್ರೆಡಿ ಮಾಹಿತಿ ತಲುಪಿರುತ್ತೆ. ಹಂಗೆ ಬಂದ ಆರೋಪಿಗಳನ್ನು ಹಿಡಿದು ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಇದು ಹಣಕಾಸಿನ ವಿಚಾರಕ್ಕಾದ ಕೊಲೆಯಲ್ಲ, ಬದಲಾಗಿ ಪವಿತ್ರ ಗೌಡ, ದರ್ಶನ್ ಅವರ ಪ್ರೇಯಸಿ, ಗೆಳತಿ ಇತ್ಯಾದಿ ಆಕೆಗೆ ಅಶ್ಲೀಲವಾದ ಮೆಸೇಜ್ಗಳನ್ನು ಕಳಿಸ್ತಿದ್ದ ಅನ್ನೋ ಕಾರಣಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅನ್ನುವಾತನನ್ನ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಚಿತ್ರದುರ್ಗ ರಘು ಅವರು ಅವರ ಸಂಗಡಿಗರು ಕಿಡ್ನಾಪ್ ಮಾಡಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ಗೆ ಕರೆತಂದು ಅಲ್ಲಿ ಹಲ್ಲೆಯನ್ನ ಮಾಡಿ ಕೊಲೆ ನಡೆಸಲಾಗಿದೆ ಅನ್ನೋ ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗುತ್ತೆ. ಅದರ ಆಧಾರದ ಮೇಲೆನೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮುಂದುವರಿಸ್ತಾರೆ ಪೊಲೀಸರು. ಮರದ ಕೊಂಬೆಗಳ ಮೇಲೆ ರಕ್ತದ ಕಲೆ ಇದೆ, ಪೊಲೀಸರ ಪಂಚನಾಮೆಯಲ್ಲಿ ಇದರ ಬಗ್ಗೆ ಉಲ್ಲೇಖ ಆಗಿದೆ. ಆದರೆ FSL ವರದಿಯಲ್ಲಿ ರಕ್ತದ ಕಲೆ ಬಗ್ಗೆ ವರದಿ ಇಲ್ಲ, ಯಾಕೆ? ಸಿ.ವಿ. ನಾಗೇಶ್ ಅವರ ನೇರ ಪ್ರಶ್ನೆ. ಇದೆಲ್ಲವೂ ಕೂಡ ಪೊಲೀಸರ ಸುಳ್ಳು ಸಾಕ್ಷ್ಯಗಳ ಸೃಷ್ಟಿನ ಸಿ.ವಿ. ನಾಗೇಶ್ ಅವರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇರೆ ವಸ್ತುಗಳ ಮೇಲೂ ಕೂಡ ರಕ್ತದ ಕಲೆ ಇದೆಯೇ? ಹಾ ಸ್ವಾಮಿ, ಬೇರೆ ವಸ್ತುಗಳ ಮೇಲೆ ಕೂಡ ರಕ್ತದ ಕಲೆ ಇದೆ. ನ್ಯಾಯಾಧೀಶರ ಪ್ರಶ್ನೆಗೆ ಹೀಗಂತ ಸಿ.ವಿ. ನಾಗೇಶ್ ಉತ್ತರ ಕೊಡ್ತಿದ್ದಾರೆ.
ಬೇರೆ ವಸ್ತುಗಳ ಮೇಲೆ ಕೂಡ ರಕ್ತದ ಕಲೆ ಇದೆಯಾ, ಇದನ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು. ಆಗ ಸಿ ವಿ ನಾಗೇಶ್ವರು ಉತ್ತರ ಕೊಟ್ರು, ಹೌದು ಸ್ವಾಮಿ, ಬೇರೆ ವಸ್ತುಗಳ ಮೇಲೂ ಕೂಡ ರಕ್ತದ ಕಲೆ ಇದೆ ಅನ್ನುವಂತಹ ವಿಚಾರವನ್ನ ಸಿ ವಿ ನಾಗೇಶ್ವರು ಪ್ರಸ್ತಾಪ ಮಾಡ್ತಿದ್ದಾರೆ. ಒಟ್ನಲ್ಲಿ ಒಂದಷ್ಟು ಪ್ರಬಲ ಅಂಶಗಳನ್ನ ಇಟ್ಕೊಂಡು ಪ್ರಬಲವಾದ ಸಿ ವಿ ನಾಗೇಶ್ ಅವರಿಂದ ಮುಂದುವರಿತಾ ಇದೆ. ದರ್ಶನ್ ಮನೆಯಲ್ಲಿ ಜೂನ್ 14ರಂದು ಪಂಚನಾಮೆಯಾಗಿದೆ. ಅಲ್ಲೂ ಸಹ ಸಾಕಷ್ಟು ತಡ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮನೆಯಲ್ಲಿ ಟಿ ಶರ್ಟ್, ಜೀನ್ಸ್ ಪ್ಯಾಂಟ್ ಸೀಸ್ ಆಗಿದೆ. ದರ್ಶನ್ ಮನೆಯಲ್ಲಿ ಪಂಚನಾಮೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಡಿಲೇ ಮಾಡಿ ಸ್ಥಳ ಮಹಜರು ಮಾಡಿದ್ದಾರೆ. ಅದು ಕೂಡ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಅನ್ನುವಂತಹ ವಿಚಾರವನ್ನ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಆಗಿರುವ ಸ್ಥಳದಲ್ಲಿ ದರ್ಶನ್ ಹಾಕಿರುವಂತಹ ಟಿ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಅದನ್ನ ಕೂಡ ಸೀಸ್ ಮಾಡ್ಕೊಂಡ್ರಲ್ಲ, ಸ್ಥಳ ಮಹಜರು ಮಾಡಿ, ಅದೆಲ್ಲವೂ ಕೂಡ ಡಿಲೇ. ಈ ಹಿಂದೆ ನಿಮ್ಗೆಲ್ಲ ನೆನಪಿರ್ಬೋದು, ಸಿ ವಿ ನಾಗೇಶ್ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ದರ್ಶನ್ ಹಾಕಿರುವ ಟಿ ಶರ್ಟ್ ಮತ್ತು ಪ್ಯಾಂಟ್ನಲ್ಲೂ ಕೂಡ ರಕ್ತದ ಕಲೆ, ಅವರು ಧರಿಸಿರುವಂತಹ ಶೂನಲ್ಲೂ ಕೂಡ ರಕ್ತದ ಕಲೆ ಇತ್ತು ಅಂತ ಹೇಳಿದ್ರಲ್ಲ, ವಾಶ್ ಮಾಡಿದ್ಮೇಲೂ ಕೂಡ ರಕ್ತದ ಕಲೆ ಹೇಗೆ ಪತ್ತೆ ಆಯಿತು ಅನ್ನೋದನ್ನ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಈಗಲೂ ಕೂಡ ಮುಂದುವರೆದು ದರ್ಶನ್ ಮನೆಯಲ್ಲಿ ಪಂಚನಾಮೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಿ ವಿ ನಾಗೇಶ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಡಿಲೇ ಮಾಡಿದ್ದಾರೆ ಪೊಲೀಸರು ಅಂತ. ದರ್ಶನ್ ಹೇಳಿಕೆಯನ್ನ ಕೂಡ ಮತ್ತೊಮ್ಮೆ ಸಿ ವಿ ನಾಗೇಶ್ ಓದ್ತಾ ಇದ್ದಾರೆ. ತನಿಖೆ ವೇಳೆ ಹೇಳಿಕೆ ನೀಡಿದ್ದ ಆರೋಪಿ ದರ್ಶನ್ ಹೇಳಿಕೆಯನ್ನ ಕೂಡ ಈಗ ಸಿ ವಿ ನಾಗೇಶ್ ಅವರು ಓದುತ್ತಿದ್ದಾರೆ. ತನಿಖೆಯ ವೇಳೆ ಪೊಲೀಸರ ಮುಂದೆ ಆರೋಪಿ ದರ್ಶನ್ ಕೊಟ್ಟಂತ ಹೇಳಿಕೆ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ ಕೊಟ್ಟಿರುವಂತಹ ಹೇಳಿಕೆ ದಾಖಲಾಗಿದೆಯಲ್ಲ, ಆ ಹೇಳಿಕೆಯನ್ನ ಮತ್ತೊಮ್ಮೆ ಸಿ ವಿ ನಾಗೇಶ್ ಅವರೀಗ ಓದುತ್ತಿದ್ದಾರೆ. ನಟ ದರ್ಶನ್ ಹೌದು ಒಪ್ಕೊಂಡಿದ್ದೀನಿ ಅನ್ನುವಂತಹ ವಿಚಾರವನ್ನ ಹೇಳಿದ್ರು ಅಂತ ಇತ್ತಲ್ಲ, ಸಿ ವಿ ನಾಗೇಶ್ ಅವರು ಅದನ್ನ ಈ ಹಿಂದೆ ಅಲ್ಲಗಳೆದಿದ್ರು. ಆರೋಪಿ ದರ್ಶನ್ ಅವರ ಹೇಳಿಕೆಯನ್ನ ಅಲ್ಲಗಳೆದ್ಬಿಟ್ಟಿದ್ರು ಸಿ ವಿ ನಾಗೇಶ್. ಇಲ್ಲ, ದರ್ಶನ್ ಆ ರೀತಿ ಹೇಳೇ ಇಲ್ಲ ಅನ್ನುವಂತಹ ವಿಚಾರವನ್ನ, ದರ್ಶನ್ ಹೇಳಿಕೆಯ ಅಂಶಗಳನ್ನ ಕೂಡ ಸಿ ವಿ ನಾಗೇಶ್ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ನನ್ನ ಕರೆದುಕೊಂಡು ಹೋದ್ರೆ ಘಟನಾ ಸ್ಥಳ, ನಾನು ವಿನಯ್ಗೆ ಹಣ ನೀಡಿದ್ದ ಸ್ಥಳ ಹಾಗೂ ಘಟನೆಯ ವೇಳೆ ಧರಿಸಿದ್ದ ಬಟ್ಟೆಗಳು, ದರ್ಶನ್ ಹೇಳಿಕೆಯ ಅಂಶಗಳು ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಸಿ ವಿ ನಾಗೇಶ್ ಅವರು ಮತ್ತೊಮ್ಮೆ ದರ್ಶನ್ ಕೊಟ್ಟಂತ ಹೇಳಿಕೆ, ತನಿಖೆಯ ಸಂದರ್ಭದಲ್ಲಿ ಆ ಹೇಳಿಕೆಯನ್ನು ಓದುತ್ತಿದ್ದಾರೆ. ಇದೆಲ್ಲವೂ ಕೂಡ ದರ್ಶನ್ ಕೊಟ್ಟಂತ ಹೇಳಿಕೆ, ವಿನಯ್ಗೆ ನೀಡಿರುವಂತಹ ಸ್ಥಳ, ಆ ಘಟನೆ ಆದಾಗ ನಾನು ಧರಿಸಿದ್ದ ಬಟ್ಟೆ, ಎಲ್ಲದರ ಬಗ್ಗೆ ಕೂಡ ದರ್ಶನ್ ತೋರಿಸಿದ್ದಾಗಿ ಹೇಳಿದ್ದಾರೆ. ದರ್ಶನ್ ಹೇಳಿಕೆಯನ್ನ ಮತ್ತೊಮ್ಮೆ ಸಿ ವಿ ನಾಗೇಶ್ ಅವರು ಈ ಮೂಲಕ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ತನಿಖೆಗೆ ಸಹಕಾರ ಕೊಟ್ಟಿದ್ದಾರೆ, ಘಟನೆ ದಿನ ಏನೆಲ್ಲ ಆಯಿತು ಅಂತ ಹೇಳಿದ್ದಾರೆ. ಆದರೆ ಇದೆಲ್ಲದರ ಬಗ್ಗೆ ವಿವರಣೆ ಕೊಟ್ಟರು ಅಂತ ಮಾತ್ರಕ್ಕೆ ಅವರೇ ಕಿಡ್ನಾಪ್ ಮಾಡಿಸಿದ್ರು, ಅವರೇ ಕೊಲೆ ಮಾಡಿದ್ರು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ರೀತಿಯಲ್ಲಿ ಸಿ ವಿ ನಾಗೇಶ್ ಅವರ ವಾದ ಇದ್ದಂಗೆ ಕಾಣಿಸ್ತಾ ಇದೆ. ಇವತ್ತು ಪ್ರಮುಖ ಅಂಶಗಳನ್ನ ಗಮನಿಸ್ತಾ ಹೋದ್ರೆ ರೆಗ್ಯುಲರ್ ಬೇಲ್ಗಾಗಿ ಸಿ ವಿ ನಾಗೇಶ್ ಅವರ ಪ್ರಬಲ ವಾದ ಇವತ್ತು ಮುಂದುವರಿತಾ ಇದೆ. ಈಗ ಅವರು ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ, ಬಟ್ ರೆಗ್ಯುಲರ್ ಬೇಲ್ ಸಿಗ್ಬೇಕಲ್ಲ. ಈ ಕೊಲೆಯಲ್ಲಿ ಅವರ ಪಾತ್ರ ಇಲ್ಲ, ಕಿಡ್ನಾಪ್ನಲ್ಲೂ ಕೂಡ ನಟ ದರ್ಶನ್ ಅವರ ಪಾತ್ರ ಇಲ್ಲ. ಇದೆಲ್ಲವನ್ನ ಕೂಡ ಸುಳ್ಳು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಎನ್ನುವಂತಹ ವಿಚಾರವನ್ನ ಪದೇ ಪದೇ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅಲ್ಲಿಗೆ ನಟ ದರ್ಶನ್ ಅವರ ಪಾತ್ರ ಇದರಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸೋಕೆ ಹೊರಟಿದ್ದಾರೆ ನ್ಯಾಯಾಧೀಶರ ಮುಂದೆ. ಹಾಗಾಗಿ ಮತ್ತೊಮ್ಮೆ ಈಗ ತನಿಖೆಯ ವೇಳೆ ನಟ ದರ್ಶನ್ ಕೊಟ್ಟಂತ ಹೇಳಿಕೆಯನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಸಿ ವಿ ನಾಗೇಶ್. ಘಟನೆ ನಡೆದಂತಹ ಸ್ಥಳದಲ್ಲಿ ಧರಿಸಿದ್ದ ಬಟ್ಟೆ, ವಿನಯ್ಗೆ ಕೊಟ್ಟಿರುವಂತಹ ದುಡ್ಡಿನ ಜಾಗ, ಎಲ್ಲದರ ಬಗ್ಗೆ ಕೂಡ ಅವರು ಮಾಹಿತಿ ಕೊಟ್ಟಿದ್ದಾರೆ ಎನ್ನುವಂತಹ ಅಂಶವನ್ನ ಸಿ ವಿ ನಾಗೇಶ್ ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಅಸಲಿಗೆ ಸಿ ವಿ ನಾಗೇಶ್ ಅವರ ಪ್ರಬಲ ವಾದ ಇವತ್ತು ಹೇಗಿದೆ ಅಂದ್ರೆ, ಪ್ರಮುಖ ಅಂಶ